ಎಲ್ಲರಿಗೂ ನಮಸ್ಕಾರ. ನಾನು ಅನಂತು BK ಎಜುಕೇಷನ್ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ಒಂದು ಕ್ಲಾಸಲ್ಲಿ ಏಪ್ರಿಲ್ 10 ಮತ್ತು 11ರ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ಈ ಒಂದು ಕ್ಲಾಸ್ನ PDF ಏನಾದರೂ ನಿಮಗೆ ಬೇಕೆಂದರೆ ಅನಂತು BK ಎಜುಕೇಷನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಒಂದು ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಪ್ರಶ್ನೆ: ಆನ್ ವಿಚ್ ಡೇ ಈಸ್ ಅಬ್ಸರ್ವ್ಡ್ ಹೋಮಿಯೋಪತಿ ಡೇ ಸೆಲೆಬ್ರೇಟೆಡ್? ವಿಶ್ವ ಹೋಮಿಯೋಪತಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಏಪ್ರಿಲ್ 10ರಂದು ಈ ವಿಶ್ವ ಹೋಮಿಯೋಪತಿ ದಿನವನ್ನು ಆಚರಣೆ ಮಾಡಲಾಗ್ತದೆ. ಈ ಹೋಮಿಯೋಪತಿಯ ಸಂಸ್ಥಾಪಕರಾದಂತಹ ಜರ್ಮನ್ ವೈದ್ಯ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯೆಲ್ ಹ್ಯಾಮನ್ ರವರ ಜನ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ದಿನವನ್ನು ಅವರ ಸವಿ ನೆನಪಿಗಾಗಿ ಆಚರಣೆ ಮಾಡಲಾಗ್ತದೆ. ಇವರು ಏಪ್ರಿಲ್ 10, 1755 ಪ್ಯಾರಿಸ್ನಲ್ಲಿ ಜನಿಸಿದರು. ವಿಶ್ವ ಹೋಮಿಯೋಪತಿ ದಿನ 2025ರ ಸಂದರ್ಭದಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ 2 ದಿನಗಳ ಭವ್ಯ ಸಮಾವೇಶವನ್ನು ಆಯೋಜಿಸಲಾಗಿದೆ. ನೆಕ್ಸ್ಟ್, ಆನ್ ವಿಚ್ ಡೇ ಈಸ್ ಸೇಫ್ ಮದರ್ಹುಡ್ ಡೇ ಸೆಲೆಬ್ರೇಟೆಡ್? ರಾಷ್ಟ್ರೀಯ ಸುರಕ್ಷಿತ ತಾಯ್ತನ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಏಪ್ರಿಲ್ 11 ಸರಿಯಾದಂಥ ಉತ್ತರ. ಮಹಾತ್ಮ ಗಾಂಧಿಯವರ ಪತ್ನಿ ಮತ್ತು ಭಾರತೀಯ ಇತಿಹಾಸದಲ್ಲಿ ಶಕ್ತಿ, ಸರಳತೆ ಮತ್ತು ಸ್ತ್ರೀತತ್ವದ ಸಂಕೇತವಾದಂತಹ ಕಸ್ತೂರ್ಬಾ ಗಾಂಧಿಯವರ ಜನ್ಮ ವಾರ್ಷಿಕೋತ್ಸವವನ್ನು ಇದು ಗುರುತಿಸುತ್ತದೆ. ಈ ತಾಯಿಯ ಮರಣವನ್ನು ಕಡಿಮೆ ಮಾಡಲು ಮತ್ತು ಸುರಕ್ಷಿತ ತಾಯ್ತನವನ್ನು ಉತ್ತೇಜಿಸಲು ಕೆಲಸ ಮಾಡುವ ಸಂಸ್ಥೆಗಳ ಒಕ್ಕೂಟವಾದಂತಹ ವೈಟ್ ರಿಬ್ಬನ್ ಅಲೈನ್ಸ್ ಇಂಡಿಯಾ WRAI-ನಿಂದ ತಾಯಿಯ ಆರೋಗ್ಯದ ಕಾರಣಕ್ಕಾಗಿ ಮಾತ್ರ ಒಂದು ದಿನವನ್ನು ಮೀಸಲಿಡುವ ಕಲ್ಪನೆಯನ್ನು ಪ್ರಾರಂಭಿಸಲಾಯಿತು. 2003ರಲ್ಲಿ ಭಾರತ ಸರ್ಕಾರವು ಏಪ್ರಿಲ್ 11ನ್ನು ರಾಷ್ಟ್ರೀಯ ಸುರಕ್ಷಿತ ತಾಯ್ತನ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ಇದು ಭಾರತವನ್ನು ತಾಯಿಯ ಆರೋಗ್ಯ ಜಾಗೃತಿಗಾಗಿ ನಿರ್ದಿಷ್ಟ ದಿನವನ್ನು ಗೊತ್ತುಪಡಿಸಿದ ವಿಶ್ವದ ಮೊದಲ ಮತ್ತು ಏಕೈಕ ದೇಶವನ್ನಾಗಿ ಮಾಡಿತು. ಹೌದಾ? ಸೇಫ್ ಮದರ್ಹುಡ್ ಡೇ, ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಅನ್ನು ಏಪ್ರಿಲ್ 11ರಂದು ಆಚರಣೆ ಮಾಡಲಾಗ್ತದೆ. ನೆಕ್ಸ್ಟ್, ವೇರ್ ವಾಸ್ ದ ವರ್ಲ್ಡ್ಸ್ ಫಸ್ಟ್ 3D ಪ್ರಿಂಟೆಡ್ ಟ್ರೈನ್ ಸ್ಟೇಷನ್ ಬಿಲ್ಟ್? ವಿಶ್ವದ ಮೊದಲ 3D ಪ್ರಿಂಟೆಡ್ ರೈಲು ನಿಲ್ದಾಣವನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಜಪಾನ್ ಸರಿಯಾದಂಥ ಉತ್ತರ. ಜಪಾನಿನ ಅರಿಡಾ ನಗರದ ಹಟ್ಸ್ ಸೀಮಾ ರೈಲು ನಿಲ್ದಾಣದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಇದನ್ನು ಕೇವಲ 6 ಗಂಟೆಯಲ್ಲಿ ನಿರ್ಮಿಸಲಾಗಿದೆ. ಇದನ್ನು ನಿರ್ಮಿಸಿರುವುದು ಜಪಾನಿನ ಪ್ರಮುಖ ರೈಲ್ವೆ ಕಂಪನಿಯಾದಂತಹ ಜಪಾನ್ ರೈಲು ಕಂಪನಿ ಇದನ್ನು ನಿರ್ಮಿಸಿದೆ. ವಿಶ್ವದ ಮೊದಲ 3D ಪ್ರಿಂಟೆಡ್ ರೈಲು ನಿಲ್ದಾಣವನ್ನು ಎಲ್ಲಿ ಅಂದರೆ ಜಪಾನಿನಲ್ಲಿ ನಿರ್ಮಿಸಲಾಗಿದೆ. ಹೌದಾ? ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್, ವಾಟ್ ಈಸ್ ಇಂಡಿಯಾಸ್ ಗ್ಲೋಬಲ್ ರ್ಯಾಂಕ್ ಈಸ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಫ್ರಮ್ ವೈಂಡ್ ಆ್ಯಂಡ್ ಸೋಲಾರ್ ಎನರ್ಜಿ ಆಸ್ ಆಫ್ 2024? ಇತ್ತೀಚಿನ ವರದಿ ಪ್ರಕಾರ 2024ರ ಹೊತ್ತಿಗೆ ಪವನ ಮತ್ತು ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 3ನೇ ಸ್ಥಾನದಲ್ಲಿ ಇದೆ. 2024ರಲ್ಲಿ ಭಾರತವು ಪವನ ಮತ್ತು ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವ 3ನೇ ಅತಿ ದೊಡ್ಡ ರಾಷ್ಟ್ರವಾಯಿತು. ಈ ಮೂಲಗಳಿಂದ ತನ್ನ ವಿದ್ಯುತ್ದ 10% ಉತ್ಪಾದಿಸುತ್ತದೆ. ಭಾರತವು 24 ಗಿಗಾವ್ಯಾಟ್ ಸೌರಶಕ್ತಿಯನ್ನು ಸೇರಿಸುವುದರೊಂದಿಗೆ ಇದು ಜಾಗತಿಕವಾಗಿ 3ನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿರುವಂಥದ್ದು. ಸೌರಶಕ್ತಿಯು ತನ್ನ ವಿದ್ಯುತ್ನ 7% ಕೊಡುಗೆಯನ್ನು ನೀಡ್ತದೆ. ಇನ್ನು ಭಾರತವು 2030ರ ವೇಳೆಗೆ ತನ್ನ ವಿದ್ಯುತ್ ಸಾಮರ್ಥ್ಯದ 50%ರಷ್ಟನ್ನು ಪಳೆಯುಳಿಕೆಯೇತರ ಮೂಲಗಳಿಂದ ಪಡೆಯುವ ಗುರಿಯನ್ನು ಹೊಂದಿದ್ದು, ಈ ಗುರಿಯನ್ನು ಸಾಧಿಸಲು 20% ಹೆಚ್ಚಿನ ವಾರ್ಷಿಕ ಹಣಕಾಸಿನ ಅಗತ್ಯವಿರುವಂಥದ್ದಾಗಿದೆ. ಹೌದಾ? ನೆಕ್ಸ್ಟ್, ಅಕಾರ್ಡಿಂಗ್ ಟು ಟ್ರೆಂಡ್ಸ್ ಇನ್ ಮೆಟರ್ನಲ್ ಮೋರ್ಟಾಲಿಟಿ 2020
2000 2023 report was India's global position in maternal deaths in 2023. ತಾಯಂದಿರ ಮರಣದ ಪ್ರವೃತ್ತಿಗಳ 2000 ಇಸ್ವಿಯಿಂದ 2023ರ ವರದಿ ಪ್ರಕಾರ 2023ರಲ್ಲಿ ತಾಯಂದಿರ ಮರಣದಲ್ಲಿ ಭಾರತದ ಜಾಗತಿಕ ಸ್ಥಾನ ಎಷ್ಟಿತ್ತು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, 2ನೇ ಸ್ಥಾನದಲ್ಲಿತ್ತು. 2023ರಲ್ಲಿ ಭಾರತ ಮತ್ತು ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯವು 2ನೇ ಅತಿ ಹೆಚ್ಚು ತಾಯಂದಿರ ಮರಣಗಳನ್ನು ಹೊಂದಿದ್ದು ತಲಾ 19,000 ಇದ್ದರೆ ನೈಜೀರಿಯಾ ಅತಿ ಹೆಚ್ಚು ಅಂದರೆ 75,000 ತಾಯಂದಿರ ಮರಣಗಳನ್ನು ಕಂಡಿದೆ. ವಿಶ್ವದಾದ್ಯಂತ 2023ರಲ್ಲಿ 2,60,000 ತಾಯಂದಿರ ಮರಣಗಳು ಸಂಭವಿಸಿದ್ದು ಇದು ದಿನಕ್ಕೆ ಸರಾಸರಿ ಎಷ್ಟಂದ್ರೆ 712 ಸಾವುಗಳು ಸಂಭವಿಸಿವೆ. ಭಾರತದ ತಾಯಂದಿರ ಮರಣ ಪ್ರಮಾಣವು 2000ನೇ ಇಸ್ವಿಯಲ್ಲಿ 362ರಿಂದ 2023ರಲ್ಲಿ 80ಕ್ಕೆ ಇಳಿದಿದ್ದು ಇದು 78% ಕುಸಿತವನ್ನು ಸೂಚಿಸುವಂಥದ್ದಾಗಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, who has become the first Indian to receive the Fred Darrington Stand Masters Award? ಫ್ರೆಡ್ ಡ್ಯಾರಿಂಗ್ಟನ್ ಸ್ಟ್ಯಾಂಡ್ ಮಾಸ್ಟರ್ಸ್ ಪ್ರಶಸ್ತಿ ಪಡೆದಂತಹ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸುದರ್ಶನ್ ಪಟ್ನಾಯಕ್ ಸರಿಯಾದಂಥ ಉತ್ತರ. ಮರಳು ಕಲೆಯಲ್ಲಿನ ಶ್ರೇಷ್ಠತೆಗಾಗಿ ಫ್ರೆಡ್ ಡ್ಯಾರಿಂಗ್ಟನ್ ಸ್ಟ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನ ಗೆದ್ದ ಮೊದಲ ಭಾರತೀಯ ಸುದರ್ಶನ್ ಪಟ್ನಾಯಕ್ ರವರು. ಫ್ರೆಡ್ ಡ್ಯಾರಿಂಗ್ಟನ್ ರವರ 100ನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುವ ಸ್ಟ್ಯಾಂಡ್ ವರ್ಲ್ಡ್ 2025 ಅಂದರೆ 2025ರ ಅಂತಾರಾಷ್ಟ್ರೀಯ ಮರಳು ಕಲಾ ಉತ್ಸವದಲ್ಲಿ ಈ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಈ ಸಂದರ್ಭವನ್ನು ಗೌರವಿಸಲು ಪಟ್ನಾಯಕ್ ರವರು ವಿಶ್ವಶಾಂತಿಯ ಸಂದೇಶದೊಂದಿಗೆ ಗಣೇಶನ 10 ಅಡಿ ಮರಳು ಶಿಲ್ಪವನ್ನು ರಚಿಸಿದ್ದಾರೆ ಮತ್ತು 65ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಮರಳು ಕಲಾ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರು? ಸುದರ್ಶನ್ ಪಟ್ನಾಯಕ್. ನೆಕ್ಸ್ಟ್ ಕ್ವಶನ್, which state has secured geographical indication GI tag for products ನ್ಯೂಲೆನ್ ಗುರೇರ್ ಸಂದೇಶ್ ಮತ್ತು ಆ್ಯಂಡ್ ಬುರಿಫುರ್ ಪೆರಲ್ ಬುರಿಫುರ್ ಗವಾಜ್ ಎಂಬುವಂಥದ್ದನ್ನು ಕೇಳಿದ್ದಾರೆ. ಯಾವ ರಾಜ್ಯವು ನ್ಯೂಲೆನ್ ಗುರೇರ್ ಸಂದೇಶ್ ಮತ್ತು ಬರೀಫುರ್ ಫೆರಲ್ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚ್ಯಂಕ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಪಶ್ಚಿಮ ಬಂಗಾಳ ಸರಿಯಾದಂಥ ಉತ್ತರ. ಪಶ್ಚಿಮ ಬಂಗಾಳವು ನ್ಯೂಲೆನ್ ಗುರೇರ್ ಸಂದೇಶ್ ಮತ್ತು ಬುರಿಫುರ್ ಫೆರಲ್ ಸೇರಿದಂತೆ 7 ಸಾಂಪ್ರದಾಯಿಕ ಉತ್ಪನ್ನಗಳಿಗೆ GI ಟ್ಯಾಗ್ಗಳನ್ನು ಸ್ವೀಕರಿಸಿದೆ. GI ಟ್ಯಾಗ್ಗಳು ನಿರ್ದಿಷ್ಟ ಸ್ಥಳಗಳಿಂದ ಉತ್ಪನ್ನಗಳನ್ನು ಕಾನೂನುಬದ್ಧವಾಗಿ ಗುರುತಿಸುತ್ತವೆ, ಸಾಂಸ್ಕೃತಿಕ ಗುರುತನ್ನು ಸಂರಕ್ಷಿಸುತ್ತವೆ ಮತ್ತು ರಫ್ತುಗಳನ್ನು ಹೆಚ್ಚಿಸುತ್ತವೆ. ನ್ಯೂಲೆನ್ ಗುರೇರ್ ಸಂದೇಶ್ ಮತ್ತು ಚೆನ್ನ ಮತ್ತು ಖರ್ಜೂರ ಬೆಲ್ಲದಿಂದ ತಯಾರಿಸಿದಂತಹ ಕಾಲೋಚಿತ ಸಿಹಿ ತಿಂಡಿ ಮತ್ತು ಇತರ GI ಟ್ಯಾಗ್ ಮಾಡಲಾದ ವಸ್ತುಗಳಲ್ಲಿ ಕಾಮರ್ ಪುಕೂರನ್ ಬೊಂಡೆ ಮತ್ತು ಮಲ್ಡಾದ್ ನಿಸ್ತಾರಿ ರೇಷ್ಮೆ ನೂಲುಗಳು ಸೇರಿರುವಂಥವು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಹಿತೇಶ್ ಗುಲಿಯಾ won which medal at the World Boxing Cup 2025 in Brazil? ಬ್ರೆಜಿಲ್ನಲ್ಲಿ ನಡೆದಂತಹ 2025ರ ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಹಿತೇಶ್ ಗುಲಿಯಾ ಅವರು ಯಾವ ಪದಕವನ್ನು ಗೆದ್ದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಚಿನ್ನ ಸರಿಯಾದಂಥ ಉತ್ತರ. ಭಾರತದ ಹಿತೇಶ್ ಗುಲಿಯಾ ಅವರು 2025ರಲ್ಲಿ ಬ್ರೆಜಿಲ್ನಲ್ಲಿ ನಡೆದಂತಹ ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಪುರುಷರ 70 kg ವಿಭಾಗದಲ್ಲಿ ಇಂಗ್ಲೆಂಡಿನ ಒಡೆಲಾ ಕಮಾರಾ ಅವರನ್ನು ಸೋಲಿಸಿ ಚಿನ್ನವನ್ನು ಗೆದ್ದರು. ಪುರುಷರ 55 kg ವಿಭಾಗದಲ್ಲಿ ಅಭಿನಾಚ್ ಜಮ್ವಾಲ್ ಬೆಳ್ಳಿ ಪದಕ ಗೆದ್ದರು. ಬ್ರೆಜಿಲ್ನ ಯೂರಿ ರಿಸ್ ವಿರುದ್ಧ 5 ಅಂಕಗಳಿಂದ ಸೋತರು. ಪುರುಷರ 55 kg ವಿಭಾಗದಲ್ಲಿ ಮನೀಶ್ ರಾಥೋಡ್ ಕಂಚನ್ನು ಗೆದ್ದರು. ಇದು ಭಾರತದ ಪದಕದ ಮೊತ್ತಕ್ಕೆ ಕಾರಣವಾಗಿರುವಂಥದ್ದು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್,
What is the name of the new policy launched by the Indian government to consolidate regional rural banks RRBs? ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಕ್ರೋಢೀಕರಿಸಲು ಭಾರತ ಸರ್ಕಾರವು ಪ್ರಾರಂಭಿಸಿದಂತಹ ಹೊಸ ನೀತಿ ಹೆಸರೇನು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಒಂದು ರಾಜ್ಯ ಒಂದು RRB ಎಂಬುದು ಸರಿಯಾದಂಥ ಉತ್ತರ. RRBಗಳ ಸಂಖ್ಯೆಯನ್ನು 43ರಿಂದ 28ಕ್ಕೆ ಇಳಿಸಲು ಹಣಕಾಸು ಸಚಿವಾಲಯವು ಒಂದು ರಾಜ್ಯ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನೀತಿಯನ್ನು ಪ್ರಾರಂಭಿಸಿದೆ. ಈ ಏಕೀಕರಣವು ವಿವಿಧ ರಾಜ್ಯಗಳಾದ್ಯಂತ 15 RRBಗಳನ್ನು ವಿಲೀನಗೊಳಿಸುವುದನ್ನು ಒಳಗೊಂಡಿರುತ್ತದೆ. ಇದು ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದ ಮೇಲೆ ಗಮನಾರ್ಹವಾಗಿ ಪರಿಣಾಮವನ್ನು ಬೀರುತ್ತದೆ. ರೈತರು, ಕುಶಲಕರ್ಮಿಗಳು ಮತ್ತು ಕಾರ್ಮಿಕರಿಗೆ ಗ್ರಾಮೀಣ ಸಾಲವನ್ನು ಒದಗಿಸುವಲ್ಲಿ 1976ರಲ್ಲಿ RRBಗಳನ್ನು ಸ್ಥಾಪಿಸಲಾಯಿತು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವೇರ್ ವಾಸ್ ದ ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ರೈಲ್ವೆ ಸಿ ಬ್ರಿಡ್ಜ್ ಇನಾಗ್ರೇಟೆಡ್ ರೀಸೆಂಟ್ಲಿ? ಭಾರತದ ಮೊದಲ ಲಂಬ ರೈಲ್ವೆ ಸಮುದ್ರ ಸೇತುವೆಯನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದಂಥ ಉತ್ತರ ಆಪ್ಷನ್ ಎ, ರಾಮೇಶ್ವರಂ, ತಮಿಳುನಾಡಿನ ರಾಮೇಶ್ವರಂ. ಏಪ್ರಿಲ್ 6, 2025ರಂದು ಪ್ರಧಾನಿ ನರೇಂದ್ರ ಮೋದಿಯವರು ತಮಿಳುನಾಡಿನ ರಾಮೇಶ್ವರಂನಲ್ಲಿರುವಂತಹ ಪಂಬನ್ ಸೇತುವೆಯನ್ನು ಉದ್ಘಾಟಿಸಿದರು. ಇದು ಭಾರತದ ಮೊದಲ ಲಂಬ ರೈಲ್ವೆ ಸಮುದ್ರ ಸೇತುವೆಯಾಗಿದೆ. ಇದು ಭಾರತದ ಮೊದಲ ಲಂಬ ರೈಲ್ವೆ ಸಮುದ್ರ ಸೇತುವೆಯಾಗಿರುವಂಥದ್ದು. ಇನ್ನು ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್, ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ RVNL 2531 ಕೋಟಿ ನಿರ್ಮಿಸಿರುವ 2.07 ಕಿಲೋಮೀಟರ್ ಸೇತುವೆಯು ಹಡಗು ಸಾಗಣೆ, 17 ಮೀಟರ್ ಎತ್ತರವಿರುವ 72.5 ಮೀಟರ್ ಲಂಬ ಲಿಫ್ಟ್ ಸ್ಟಾಂಡ್ ಅನ್ನು ಇದು ಹೊಂದಿದೆ. 1913ರಲ್ಲಿ ನಿರ್ಮಿಸಲಾದಂತಹ ಹಳೆಯ 2.05 ಕಿಲೋಮೀಟರ್ ಪಂಬನ್ ಸೇತುವೆಯು 70 ವರ್ಷಗಳಿಗೂ ಹೆಚ್ಚು ಕಾಲ ಏಕೈಕ ಸಾರಿಗೆ ಸಂಪರ್ಕವಾಗಿತ್ತು ಮತ್ತು 1964ರಲ್ಲಿ ಚಂಡಮಾರುತದಿಂದ ಇದು ಬದುಕುಳಿಯಿತು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ನ್ಯೂಕ್ಲಿಯರ್ ಸಬ್ಮರೀನ್ ಬೇಸ್ ಸೆಟ್ ಟು ಬಿ ಕಮಿಷನರ್ಡ್ ಇನ್ 2026 ಅಂಡರ್ ಪ್ರಾಜೆಕ್ಟ್ ವರ್ಷ? ಪ್ರಾಜೆಕ್ಟ್ ವರ್ಷ ಅಡಿಯಲ್ಲಿ 2026ರಲ್ಲಿ ಕಾರ್ಯಾರಂಭ ಮಾಡಲಿರುವಂತಹ ಭಾರತದ ಮೊದಲ ಮೀಸಲಾದ ಪರಮಾಣು ಜಲಾಂತರ್ಗಾಮಿ ನೆಲೆಯ ಹೆಸರೇನು ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, INS ವರ್ಷ ಸರಿಯಾದಂಥ ಉತ್ತರ. ಪ್ರಾಜೆಕ್ಟ್ ವರ್ಷಗಾಗಿ ಭಾಗವಾಗಿ ಭಾರತವು ತನ್ನ ಮೊದಲ ಪರಮಾಣು ಜಲಾಂತರ್ಗಾಮಿ ನೆಲೆಯಾದ INS ವರ್ಷವನ್ನು 2026ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭಿಸಲಿದೆ. ಇದನ್ನು ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭಿಸಲಾಗುವುದು. ವಿಶಾಖಪಟ್ಟಣಂನಿಂದ ದಕ್ಷಿಣಕ್ಕೆ 50 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಂಬಿಲಿ ಬಳಿ ಇರುವ ಈ ನೆಲೆಯು ಬಂಗಾಳ ಕೊಲ್ಲಿಯಲ್ಲಿ ಭಾರತದ ಕಡಲ್ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಚೀನಾದ ಉಪಸ್ಥಿತಿಯನ್ನು ಎದುರಿಸುತ್ತದೆ. INS ವರ್ಷವು 12 ಜಲಾಂತರ್ಗಾಮಿ ನೌಕೆಗಳಿಗೆ ಭೂಗತ ಪೆನ್ನುಗಳು ಮತ್ತು ಸುರಂಗಗಳನ್ನು ಹೊಂದಿರುತ್ತದೆ. ಇದು ಪರಮಾಣು ಬೆಂಬಲಕ್ಕಾಗಿ ಹತ್ತಿರದ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರದಿಂದ ಪ್ರಯೋಜನವನ್ನು ಇದು ಪಡೆಯುತ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ರೀಸೆಂಟ್ಲಿ ಪ್ರೆಸೆಂಟೆಡ್ ಡೋಕ್ರಾ ಬ್ರಾಸ್ ಪಿಕಾಕ್ ವುಡ್ ಟು ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಯಾವ ದೇಶದ ಪ್ರಧಾನಿಗೆ ಡೋಕ್ರಾ ಹಿತ್ತಾಳೆ ನವಿಲು ದೋಣಿಯನ್ನು ಉಡುಗೊರೆಯಾಗಿ ನೀಡಿದರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಥೈಲ್ಯಾಂಡ್ ಸರಿಯಾದಂಥ ಉತ್ತರ. ಭಾರತದ ಪ್ರಧಾನಿ ಥೈಲ್ಯಾಂಡ್ಗೆ ಭೇಟಿ ನೀಡಿ ಸಾಂಸ್ಕೃತಿಕ ಸ್ನೇಹವನ್ನು ಸಂಕೇತಿಸಲು ಡೋಕ್ರಾ ಹಿತ್ತಾಳೆ ನವಿಲು ದೋಣಿಯನ್ನು ಉಡುಗೊರೆಯಾಗಿ ನೀಡಿದರು. ಈ ಶಿಲ್ಪವು ವಿವರವಾದ ಮಾದರಿಗಳು ಮತ್ತು ವರ್ಣರಂಜಿತ ಮೆರುಗಣ್ಣೆಯನ್ನು ಒಳಗೊಂಡಿದೆ. ಇದು ಸಾಂಪ್ರದಾಯಿಕ ಕರಕುಶಲತೆಯನ್ನು ಪ್ರದರ್ಶಿಸುತ್ತದೆ. ಡೋಕ್ರಾ ಕಲೆಯು ಭಾರತದ ವಿವಿಧ ಬುಡಕಟ್ಟು ಜನಾಂಗದವರು ಅಭ್ಯಾಸ ಮಾಡುವ ಪ್ರಾಚೀನ ಲೋಹದ ಎರಕದ ತಂತ್ರವಾಗಿದ್ದು ಪ್ರತಿಯೊಂದು ತುಣುಕಿಗೂ ಇದು ವಿಶಿಷ್ಟವಾಗಿರುವಂಥದ್ದಾಗಿದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್, ವೇರ್ ಹೆಲ್ಡ್ ಇನ್ ಗ್ಲೋಬಲ್ ಟೆಕ್ನಾಲಜಿ ಸಮ್ಮಿಟ್? ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯು ಎಲ್ಲಿ ನಡೆಯಲಿದೆ? ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯು ಎಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ನವದೆಹಲಿಯಲ್ಲಿ ನಡೆಯಲಿದೆ.
ಜಾಗತಿಕ ತಂತ್ರಜ್ಞಾನ ಶೃಂಗಸಭೆ 2025 ನವದೆಹಲಿಯಲ್ಲಿ ಆರಂಭವಾಗಲಿದೆ. ಇದು ಸಂಭಾವನೆ ಎಂಬ ಥೀಮ್ನೊಂದಿಗೆ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯು 2025ರ 9ನೇ ಆವೃತ್ತಿಯು ನವದೆಹಲಿಯಲ್ಲಿ ಏಪ್ರಿಲ್ 10ರಿಂದ 12ರವರೆಗೆ ನಡೆಯಲಿದೆ. ಇದರ ಒಂದು ಥೀಮ್ ಏನೆಂದರೆ ಸಂಭಾವನೆ ಎಂದರೆ ಸಾಧ್ಯತೆಗಳು ಎಂದರ್ಥ. ಉದಯೋನ್ಮುಖ ತಂತ್ರಜ್ಞಾನಗಳು ಸಮಗ್ರ ಬೆಳವಣಿಗೆಯನ್ನು ಹೇಗೆ ಹೆಚ್ಚಿಸಬಹುದು, ಡಿಜಿಟಲ್ ಆಡಳಿತವನ್ನು ಬಲಪಡಿಸುವುದು ಮತ್ತು ಗಡಿಯಾಚಿನ ಪಾಲುದಾರಿಕೆಗಳನ್ನು ಹೇಗೆ ಬಲಪಡಿಸುವುದು ಎಂಬುದನ್ನು ಅನ್ವಯಿಸುತ್ತದೆ. ಹೌದಾ? ಇನ್ನು ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.